ಇವತ್ತು ನಾವು ಬಳಸ್ತಾ ಇರುವಂತ ಪಾತ್ರೆಗಳಿಂದನೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ಪಟ್ವಿ. ನಾನ್‌ಸ್ಟಿಕ್ ತವಾಗಳಿರ್ಬೋದು, ಉದಾಹರಣೆಗೆ ಇಂಥ ಹೇಳ್ತೀನಿ, ವಸ್ತುಗಳಿಂದ. ಕರೆಕ್ಟ್. ನನ್ನ ಹತ್ರ ಒಂದು ಪುಸ್ತಕ ಇದೆ, ತೋರಿಸ್ತೀನಿ. ನಾನು ಅದನ್ನ ಒಬ್ಬ ಎಡಿಟರ್. ಅದರಲ್ಲಿ ಹ್ಮ್ ಹ್ಮ್ ನಮಗೆ ಈ ಪ್ರೆಷರ್ ಕುಕ್ಕರ್ ಉಪಯೋಗಿಸ್ತೀವಿ ಈಗ. ಹ್ಮ್ ಹ್ಮ್. ಹಿಂದೆ ಉಪಯೋಗಿಸ್ತಾ ಇರಲಿಲ್ಲ. ನಿಜ. ಮಡಿಕೆನೆಲ್ಲ ಅನ್ನ ಮಾಡಿ ಹಾಕೋರು, ಸಾಂಬಾರ್ ರಸಂ ಮಾಡಿ ಹಾಕೋರು. ಮಣ್ಣಿನ ಪಾತ್ರೆ. ಆಮೇಲೆ ಸ್ಟೀಲ್ ಬಂತು, ಹಿತ್ತಾಳೆ ಬಂತು, ಹೌದು. ಸ್ಟೀಲ್ ಬಂತು. ಈಗ ಪ್ರೆಷರ್ ಕುಕ್ಕರ್ ಬಂದಿದೆ. ಹ್ಮ್ ಪ್ರೆಷರ್ ಕುಕ್ಕರ್ ಹೆಚ್ಚು ಒತ್ತಡವನ್ನು ತಡ್ಕೊಳ್ಳುತ್ತೆ. ಹ್ಮ್ ಯಾವುದ್ರಲ್ಲಿ ಮಾಡ್ತಾರೆ ಪ್ರೆಷರ್ ಕುಕ್ಕರ್ನ? ಹ್ಮ್ ಹಿಂಡಾಲಿಯಂ, ಇಂಡಾಲಿಯಂ ಹ್ಮ್ ಇದೆಲ್ಲ ಇದೆ. ಹ್ಮ್ ಅಮೆರಿಕಾದಲ್ಲಿ ಈಗ 1 ತಿಂಗಳ ಹಿಂದೆ ಇಂಡಿಯಾದಿಂದ ಬರತಕ್ಕಂಥ ಇಂಡಾಲಿಯಂ ಎಲ್ಲ ಬ್ಯಾನ್ ಮಾಡಿಬಿಟ್ರು. ಯಾಕೆ? ಸೀಸದ ಅಂಶ ಹೆಚ್ಚಿದೆ ಅಂತ. ಹ್ಮ್ 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 ಸಿಕ್ಕಾಪಟ್ಟೆ ಇದೆ ಸೀಸದ ಅಂಶ. ನೋಡಿ ನ್ಯೂಸ್ ನೋಡಿ, ಹ್ಮ್ ಯಾರು ಬೇಕಾದ್ರೂ ನೀವು ಗೂಗಲ್ಗೆ ಹೋಗಿ ಇಂಡಾಲಿಯಂ ಬ್ಯಾನ್ ಇನ್ ಅಮೆರಿಕ ಅಂತ ನೋಡಿ, ಯಾಕೆ ಬ್ಯಾನ್ ಮಾಡೋದು ಅಂತ ಗೊತ್ತಾಗತ್ತೆ. ಹ್ಮ್ ಹ್ಮ್ ಹ್ಮ್. ನಮ್ಮ ದೇಶದಲ್ಲಿ ಇಂತ ಪ್ರಯತ್ನ ಆಗಿಲ್ವಾ ಸರ್? ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ರೆ ಏನು ಆಲ್ಟರ್ನೇಟಿವ್? ಹ್ಮ್ ನಿಮ್ಮ ಮನೆಗೆ ಹೇಳ್ತೀವಿ ನಾಳೆಯಿಂದ ಪ್ರೆಷರ್ ಕುಕ್ಕರ್ ಉಪಯೋಗಿಸ್ಬೇಡಿ ಅಂತ. ಹ್ಮ್ ಈ ಏನು ಸರ್ ಯೂಸ್ ಮಾಡಲಿ? ಬೇಗ ಅಡುಗೆ ಆಗೋದಿಲ್ಲ, ಬೇಗ ಬೆಳೆಯೋದಿಲ್ಲ, ಬೇಳೆ ಏನು ಮಾಡಲಿ ಅಂತೀರ ಹ್ಮ್ ಅಲ್ವಾ? ಅದೇ ನಾನು ಇನ್ನೊಂದು ಪ್ರೆಷರ್ ಕುಕ್ಕರ್, ಹ್ಮ್. ಚೆನ್ನಾಗಿರೋ ಪ್ರೆಷರ್ ಕುಕ್ಕರ್ ಕೊಡ್ತೀನ, ಆಲ್ಟರ್ನೇಟಿವ್ ಇದೆಯಾ? ಹ್ಮ್ ಹ್ಮ್ ಇದೇ ಹಣಕ್ಕೆ ಅದನ್ನು ಕೊಡೋಕೆ ಸಾಧ್ಯವ? ಹ್ಮ್ ಹ್ಮ್ ಹ್ಮ್. ಅದು ಯೋಚನೆ ಮಾಡಬೇಕು. ಓಕೆ. ಪ್ರೆಷರ್ ಕುಕ್ಕರ್ ನಮಗೆ ಇವಾಗ ಏನು 1,000 2,000ಕ್ಕೆಲ್ಲ ಸಿಕ್ಕಿಬಿಡುತ್ತೆ. Correct. ಎಲೆಕ್ಟ್ರಿಕಲ್ ಪ್ರೆಷರ್ ಕುಕ್ಕರ್ 8-10 ಸಾವಿರದಲ್ಲಿ ಸಿಗುತ್ತೆ. ನಿಜ. ಏನಾಗಿದೆ, ಈ ಹಳೇ ಕಾರುಗಳು ಇದೆಯಲ್ಲ, ಇಂಜಿನ್ನು, ಹೌದು. ಅದೆಲ್ಲ ಕೆಟ್ಟ ಹೋಗಿರೋದು, ಉಪಯೋಗ ಬರೋದೇ ಇರೋದನ್ನ ತೆಗೆದು ಕರಗಿಸಿ ಈ ಪಾತ್ರೆ. ಅದರಲ್ಲಿ ಪಾತ್ರೆಗಳನ್ನ ಮಾಡ್ತಾರೆ, ತವಾಯಿ ಮಾಡ್ತಾರೆ, ನಾನ್‌ಸ್ಟಿಕ್ ತವಾ ಮಾಡ್ತಾರೆ. ಈ ತವಗಳಿಂದ ತೋರಿಸ್ತೀನಿ ನಿಮಗೆ. ಕರೆಕ್ಟ್. ಎಲ್ಲೇ 3 ದೇಶದಲ್ಲಿ ನಾವು ಇದನ್ನ ಮಾಹಿತಿನ ಸಂಗ್ರಹಿಸಿದ್ವಿ. ಹ್ಮ್ USAID ಅಂತ ಒಂದು ಪ್ರಾಜೆಕ್ಟ್ ಬಂತು. ನಾನು ಅದರಲ್ಲೊಬ್ಬ ಇದ್ದೆ. ಹ್ಮ್ ನೈಜೀರಿಯಾ, ಮೆಕ್ಸಿಕೋ, ಇಂಡಿಯಾ, ಹ್ಮ್ ಈ 3 ದೇಶದಲ್ಲಿ ಈ ಹಳೆಯ ಕಾರಿನ ಇಂಜಿನ್ಗಳನ್ನ ಕರಗಿಸಿ ಅದರಿಂದ ಪಾತ್ರೆಗಳು, ಪ್ರೆಷರ್ ಕುಕ್ಕರ್ಗಳು, ಅಡುಗೆ ಪಾತ್ರೆಗಳನ್ನ ಮಾಡಿ ಅತಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಹ್ಮ್ 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 ಜಾತ್ರೆಗಳಲ್ಲಿ ಪಾಪ ಏನು ಗೊತ್ತು ಅವ್ರು ಹಳ್ಳಿಯವ್ರಿಗೆ? ಅವ್ರಿಗೇನೋ ಗೊತ್ತಾ ಇದು? ಹ್ಮ್ ಹ್ಮ್ ಹ್ಮ್. ಹಳ್ಳಿಯ ಜಾತ್ರೆಗಳಲ್ಲಿ ತಳ್ಳುವ ಗಾಡಿಯಲ್ಲಿ ಮಾರ್ತಾ ಇರುತ್ತ ಪ್ಲಾಸ್ಟಿಕ್ಗಳು, ಅಲ್ಯೂಮಿನಿಯಂ ಡಬ್ಬಗಳು, ಸ್ಟೀಲು. ಹೌದು. ಹಾಗೆ ಹ್ಮ್ ನಾವು ಪ್ರತಿದಿನ ಉಪಯೋಗಿಸ್ತಕ್ಕಂಥ ಹ್ಮ್ ಕೆಲವು ನೀವು ಹೇಳಿದಾಗೆ ಪಾತ್ರೆಗಳು, ಪಗಡೆಗಳು ಏನಿದೆ, ಹ್ಮ್ ಅದು ಶುದ್ಧವಾಗಿದೆಯಾ? ಹ್ಮ್ ಹ್ಮ್ ಅದನ್ನು ಮಾಡುವುದಕ್ಕೆ ಶುದ್ಧವಾದ ರೀತಿಯಲ್ಲಿ ಮಾಡಿದ್ದಾರಾ? ಹ್ಮ್ ಹ್ಮ್ ಬೇಸಿಕ್ ರಾ ಮೆಟೀರಿಯಲ್ ಶುದ್ಧವಾಗಿದೆಯಾ? ಇದೆಲ್ಲ ನೋಡಬೇಕು. ಹ್ಮ್ ಆ ಸಪ್ಲೈ ಚೈನ್ ಕಂಪ್ಲೀಟ್ ನೋಡಬೇಕು. ರಾ ಮೆಟೀರಿಯಲ್ ಹಿಡಿದು ಫೈನಲ್ ಪ್ರಾಡಕ್ಟ್ ತನಕ ನೋಡಬೇಕು. ಓಕೆ. ಈ ಮಹಿಳೆಯರು ಹೆಚ್ಚು ಬಳಸುವಂತ ಮೇಕಪ್ಗಳು ಇರ್ಬೋದು, ಅದು ಯಾವ ರೀತಿ? ಮೇಕಪ್ ಅಂತ ಹೇಳಿದಾಗ ನನಗೆ ಅನ್ಸುತ್ತೆ, ಯಾಕೆ ಇವ ಪದ ಮೇಕಪ್ ಬಂದಿದೆ ಅಂತ. ನಾನು ಸ್ಕೂಲ್ನಲ್ಲಿ ಇದ್ದಾಗ ಅಟೆಂಡೆನ್ಸ್ ಶಾರ್ಟೇಜ್ ಬಂದಾಗ ಹ್ಮ್ ದುಡ್ಡು ಕೊಟ್ಬಿಟ್ರೆ ಪ್ರಿನ್ಸಿಪಾಲ್ ಮೇಕಪ್ ಮಾಡಿಬಿಡ್ತಾರೆ. ಒಂದು ನಿನಗೆ 5% ಕಮ್ಮಿ ಇದೆಯಪ್ಪ, 5,500 ರೂಪಾಯಿ ಕಟ್ಟು ಬಾ, ನಿನಗೆ ಅದು ಮೇಕಪ್ ಮಾಡಿಬಿಡ್ತೀನಿ ಅಂತ. ಮಾರ್ಕ್ಸು ಟೀಚರು ಹೌದು. ಗ್ರೇಸ್ ಮಾರ್ಕ್ಸ್ ಕೊಟ್ಬಿಡೋರು ಮೇಕಪ್ ಮಾಡೋದಕ್ಕೆ. ಹ್ಮ್ ಇದು ಈ ಸಲ ಪರೀಕ್ಷೆಯಲ್ಲಿ 50 ಜನಕ್ಕೆ 30 ಜನ 35ಗಿಂತ ಕಮ್ಮಿ ತಗೊಂಡಿದ್ದಾರೆ, 30, 32, 5 ಮಾರ್ಕ್ಸು ಗ್ರೇಸ್ ಕೊಟ್ಟು ಮೇಕಪ್ ಮಾಡಿಬಿಡೋಣ ಅಂತ. ಆ ಮೇಕಪ್ ಅನ್ನೋ ಪದ ನಾನು ಅಲ್ಲಿ ಕಲ್ತಿದ್ದು. ಹ್ಮ್ ಆಮೇಲೆ ಒಂದು ದಿವಸ ನೋಡ್ತೀನಿ, ಹೆಣ್ಮಕ್ಳೆಲ್ಲ ಹೋಗ್ತಾರೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ, ಹ್ಮ್ ಮುದುಕರು ಹೋಗ್ತಾರೆ ಹೇರ್ ಡೈ ಮಾಡಿಸ್ಕೊಳ್ಳೋದಕ್ಕೆ. ಮೇಕಪ್ ಏನು ಮೇಕಪ್? ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಹ್ಮ್ ಹ್ಮ್ ನಾನು ಹೇಳಿದೆ, ದೇವರು ಪ್ರತಿಯೊಬ್ಬರಿಗೂ ಬ್ಯೂಟಿ ಕೊಟ್ಟಿದ್ದಾನೆ, ಹ್ಮ್. ಅದರಲ್ಲೇನು ಮೇಕಪ್ ಮಾಡಬೇಕಾಗಿಲ್ಲ. ನಿಜ. ನೀವು ಮೇಕಪ್ ಮಾಡಿದಾಗ, ಉದಾಹರಣೆಗೆ ನನ್ನಂಥ 80 ವರ್ಷದ ಮುದುಕ ಕೂದಲನ್ನು ಬಣ್ಣ ಹಚ್ಚಿ ಕಪ್ಪಗೆ ಮಾಡ್ಕೊಳ್ಳೋದು ಯಾರನ್ನ ಪ್ಲೀಸ್ ಮಾಡಬೇಕು ಗೊತ್ತಿಲ್ಲ. ಹಾ ಹಾ ಹಾ. ಮೇಕಪ್ ಅದು ಮೇಕಪ್ಪು. ಹಾ. ಹೇರ್ ಡೈ ಮಾಡ್ಕೊಂಡಾಗ ಹೌದು. ಆರ್ ಯು ಡೈಯಿಂಗ್ ಆರ್ ಡೈಯಿಂಗ್ ಅಂತ ಹೇಳ್ತೀನಿ. ಹೌದು. ಆರ್ ಯು ಡೈಯಿಂಗ್ ಆರ್ ಡೈಯಿಂಗ್ ಅಂತ. ಯಾಕೆಂದ್ರೆ ಮೇಕಪ್ ಮೆಟೀರಿಯಲ್ ಸಾಯಿಸ್ಬಿಡುತ್ತೆ ನಮ್ಮನ್ನ. ಹೌದು. ಅದೇನಾಗುತ್ತೆ, ಈಗ hair dye- ಸೆಕೆಂಡ್ ರೂಟ್, ಮೊದಲನೇ ರೂಟ್ ಹೇಳಿದೆ ನಾನು, ಇನಾರ್ಗ್ಯಾನಿಕ್ಕು ಇಂಟೆಸ್ಟೈನ್ ಮೂಲಕ ಹೋಗುತ್ತೆ ರಕ್ತಕ್ಕೆ ಅಂತ. ಎರಡನೇ ರೂಟ್ ಏನು? ಹ್ಮ್. ಸ್ಕಿನ್. ಹ್ಮ್ ಮೇಕಪ್ ಮೆಟೀರಿಯಲ್, ಹೇರ್ ಡೈ, ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್, ಹ್ಮ್ ನೇಲ್ ಪಾಲಿಶ್, ಇದೆಲ್ಲ ಮೇಕಪ್ ಮೆಟೀರಿಯಲ್ ತಾನೆ. ಹ್ಮ್. ಅದು ಸ್ಕಿನ್ ಚರ್ಮ ಇವೆಲ್ಲವೂ ಕೂಡ ಅಬ್ಸಾರ್ಬ್ ಆಗುತ್ತೆ. ಸೆಲ್ಗಳನ್ನೇ ಕೊಂದು ಬಿಡುತ್ತಾ ಇದು? ಅದು ಇಲ್ಲ ಅಬ್ಸಾರ್ಬ್ ಆಗಿ ರಕ್ತಕ್ಕೆ ಸೇರಿ ರಕ್ತ ಕಿಡ್ನಿಗೆ ಹೋಗಿ ಡೈರೆಕ್ಟ್ ಡ್ಯಾಮೇಜ್ ಮಾಡುತ್ತೆ. ಈಗ ಹೇರ್ ಡೈ ಕೂಡ ಡೈರೆಕ್ಟ್. ಹೌದು ಡೈರೆಕ್ಟ್ ರಕ್ತಕ್ಕೆ ಸೇರುತ್ತೆ. ಹ್ಮ್ ಇಲ್ಲೇನಾದ್ರೂ ರ್ಯಾಷಸ್ ಬರುತ್ತೆ. ಕರೆಕ್ಟ್. ಆ ರ್ಯಾಷಸ್ ಮೂಲಕ ಅದಕ್ಕೆ ಈಸಿ ಒಳಗಡೆ ಹೋಗೋದಕ್ಕೆ. ಹ್ಮ್ ಹ್ಮ್ ಹ್ಮ್. ಒಳಗಡೆ ಹೋದ್ಮೇಲೆ ಅದು ಪಾಪ ಅದಕ್ಕೊಂದು ಯಾವುದೋ ಆಟೋ ರಿಕ್ಷಾ ಕಾರ್ ಬೇಕಲ್ಲ ಹೋಗೋದಕ್ಕೆ. ರಕ್ತದ ಕಣಗಳು ಅದನ್ನ ತಗೊಂಡು ಬೇರೆ ಬೇರೆ ಅಂಗಾಂಗಗಳೇ ಹೋಗಿ ಡಿಪಾಸಿಟ್ ಮಾಡಿ ಇಳಿಯರಪ್ಪ ಅಂತ ಇಳಿಸತ್ತೆ. ಲಿವರ್ನಲ್ಲಿ ಒಂದಷ್ಟು, ಬೋನ್ನಲ್ಲಿ ಒಂದಷ್ಟು. ನೋಡಿ, ಮೂಳೆಯಲ್ಲಿ ಸೀಸ ಹೋದಾಗ 100 ಸೀಸ ಹೋಯ್ತು ಬೋನಿಗೆ ಅಂತ ಇಟ್ಕೊಳ್ಳಿ, ಮೂಳೆಗೆ. ಹ್ಮ್ ಹ್ಮ್ ಹ್ಮ್. ಅದ್ರಲ್ಲಿ
50% ಅಂದ್ರೆ ಎಷ್ಟು? ಹ್ಮ್. 50. ಹ್ಮ್. 150 ಭಾಗ ಹೊರಗೆ ಬರ್ಬೇಕಾದ್ರೆ 37 ವರ್ಷ ಬೇಕು. ಹಾ. ಉಳಿದಿದ್ದು ಇನ್ನು 50ರಲ್ಲಿ 25 ಬರ್ಬೇಕಾದ್ರೆ ಇನ್ನು 35 ವರ್ಷ ಅಷ್ಟು ಸತ್ತೋಗಿರ್ತಾರೆ. ಮನುಷ್ಯನೇ ಇರಲ್ಲ ಅಷ್ಟೊತ್ತಿಗೆ. ಅಷ್ಟನೇ ಇರೋದಿಲ್ಲ. ಯಾವಾಗಲೂ ಹಾಫ್ ಲೈಫ್ ಅಂತ ಇರುತ್ತೆ. ಓಕೆ, ಈ ಲಿಪ್ಸ್ಟಿಕ್ಗಳು ಲಿಪ್ಸ್ಟಿಕ್ ಏನಾಗುತ್ತೆ, ಹ್ಮ್. ನಾವು ಪೇಂಟ್ ಇದ್ದಾಗೆ ಹ್ಮ್. ಒಳ್ಳೆ ಬಣ್ಣ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ಬೇಕು, ತುಂಬಾ ಹೊತ್ತಿರ್ಬೇಕು. ಈಗ ದೇಹಕ್ಕೂ ಸೇರುತ್ತಾ ಸರ್ ಅದು? ಈಗ ಇದಕ್ಕೆ ಐಸ್ ಕ್ರೀಮ್ ತಿಂತಾರೆ ಜೊತೆಗೆ ಚೀವ್ ಮಾಡಿದ್ರೆ ಹಿಂಗೆ ಹೌದು. ಸ್ವಲ್ಪ ಚೀವ್ ಮಾಡಿದ್ರೆ ನೋಡಿ ಡೈರೆಕ್ಟ್ ಪಾಪ ಒಂದು ಲೇಡಿ ಅವಳು ಹೇರ್ ಡೈ ಮಾಡ್ತಾ ಇರ್ಲಿಲ್ಲ, ಅಲ್ಲ ಅವಳು ಮಾಡ್ತಾ ಇದ್ಲು ಹೇರ್ ಡೈ, ಗಂಡ ಮಾಡ್ತಾ ಇರ್ಲಿಲ್ಲ. ಅವಳು ಹೇರ್ ಡೈ ಮಾಡಿದ್ಮೇಲೆ ಅವಳಿಗೆ ಸ್ವಲ್ಪ ಡ್ಯಾಂಡ್ರಫ್ ಬಂತು, ಅದೆಲ್ಲ ದಿಮ್ಮಿ ಮೇಲೆ ಬಿತ್ತು. ಇವನು ಮಲ್ಕೊಂಡಾಗ ಇವನು ಸ್ವಲ್ಪ ಉಸಿರಾಡ್ತಾ ಇದ್ದ, ಆ ಡ್ಯಾಂಡ್ರಫ್ ಲೆಡ್ ಇವನಿಗೂ ಹೋಯ್ತು, ಇವನು ಲೆಡ್ ಪಾಯ್ಸನಿಂಗ್ ಆಗೋಯ್ತು. ಎಲ್ಲಿಂದ ಎಲ್ಲಿಗೆ ನೋಡಿ, ಬೆಟ್ಟದ ಮೇಲೆ ನೆಲ್ಲಿಕಾಯಿಗೂ ಸಮುದ್ರದ ಒಳಗಿನ ಉಪ್ಪುಗೂ ಏನು ಸಂಬಂಧ ಅಂತ ಬಸವಣ್ಣವ್ರು ಹೇಳೋರು. ಅದೆರಡು ಸೇರಿದಾಗ ರುಚಿ ಅಂತ. ಸರ್, ಈ ಲೆಡ್ ಇಂದ ಯಾವ್ಯಾವ ತರದ ಕ್ಯಾನ್ಸರ್ ಬರುತ್ತೆ? ಯಾವ್ಯಾವ ತರದ ಕ್ಯಾನ್ಸರ್ ಬರುತ್ತೆ ಇದರಿಂದ? ಯಾವ್ಯಾವ ಕ್ಯಾನ್ಸರ್ಗೆ ಒಳಗಾಗ್ತಾರೆ ಜನ? DNA ಅಬರೇಷನ್ ಆಗತ್ತೆ. ಆ ಜೈವಿಕ ಯಾವುದು ಮೂಲ ವಸ್ತು ಇದೆ, ಕೋಶ, ಅದು ಅಬರೇಟ್ ಆಗುತ್ತೆ ಅಂದ್ರೆ ಸಪರೇಟ್ ಆಗಿಬಿಡುತ್ತೆ. ಅದು ಹೀಗೆ ಹಾಕೊಂಡು ಸುತ್ಕೊಂಡಾಗಿರುತ್ತಲ್ಲ DNA, ಅದು ಬಿಟ್ಕೊಂಡ್ಬಿಡುತ್ತೆ. ಬಿಟ್ಕೊಂಡಾಗ ಎಲ್ಲೆಲ್ಲಿ ಅದು ಬಿಟ್ಕೊಳುತ್ತೆ ಅಲ್ಲಲ್ಲಿ ಯಾವುದು ಬರಬೇಕಾಯ್ತು ಪ್ರೋಟೀನ್ ಆಗಲಿ ಅದು ಬರುವುದಿಲ್ಲ. ಬರದೇ ಇದ್ದಾಗ ದೇಹದಲ್ಲಿ ನ್ಯೂನತೆ ಉಂಟಾಗುತ್ತೆ. ಎಲ್ಲಿ ನ್ಯೂನತೆ ಉಂಟಾಗುತ್ತೆ ಅಲ್ಲಿ ಒಂದು ಕಾಯಿಲೆ ಬರುತ್ತೆ, ಅದು ಕ್ಯಾನ್ಸರ್. ಅದು ಎಲ್ಲಿ ಬೇಕಾದ್ರೂ ಬರಬಹುದು. ಇಂಥ ಅಂಗ ಅಂತ ಏನಿಲ್ಲ, ಹಿಂಗೆ ಅಂತ ಹೇಳೋದು. ಹೆಚ್ಚಾಗಿ ಅದು ರಕ್ತದಲ್ಲಿ ರಕ್ತದ ಕ್ಯಾನ್ಸರ್ ಬರುತ್ತೆ. ಮಕ್ಕಳ ದೇಹಕ್ಕೆ ಏನಾದ್ರು ಲೆಡ್ ಸೇರ್ಕೊಂಡ್ಬಿಟ್ರೆ ಮಕ್ಕಳಿಗೆ ಶಾಶ್ವತವಾಗಿ ಊನ ಅಂತ ಆಗತ್ತ? ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಮನೆಯಲ್ಲಿ ಪುಟ್ಟ ಮಗು ಇದೆ, ಕರೆಕ್ಟ್, ಅದು ಬೆಳೀತಾ ಇರುತ್ತೆ. ಬೆಳಿಬೇಕಾದ್ರೆ ಮೆದುಳು ಕೂಡ ಬೆಳೀತಾ ಬರುತ್ತೆ. ಅಂದರೆ ನರಗಳ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವಾಗ ಶುರು ಆಗುತ್ತೆ ಅಂದರೆ ಆ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಿಂದ ಇದು ಮೆದುಳು ಬೆಳೀತಾ ಬರುತ್ತೆ, ನರಕೋಶಗಳು ಬೆಳೀತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಆ ಟೈಮ್ನಲ್ಲಿ ಏನಾದರೂ ಸೀಸ ಅದಕ್ಕೆ ಹೋಗಿ ಸೇರಿದಾಗ ಅದು ಒಂದೇ ಹೋಗಿದ್ದು ಮತ್ತೆ ವಾಪಸ್ ಬರೋದಿಲ್ಲ. ಓಕೆ, ಆ ಸೀಸ ಹೋಗಿ ಎಲ್ಲಿ ಇರಬಾರ್ದು ಅಲ್ಲಿ ಹೋಗಿ ಇರುತ್ತೆ. ಬಿದ್ದಾಗ ಅದಕ್ಕೆ ಏನಾಗುತ್ತೆ, ಬುದ್ಧಿಶಕ್ತಿ ಕುಂಠಿತ, IQ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ. ದೊಡ್ಡ ಸೈಂಟಿಸ್ಟ್ ಇದ್ರು ನೀಡಲ್ ಮನ್ ಅಂತ, ಅವರೇ ಫಸ್ಟ್ ಇದನ್ನು ತೋರಿಸಿದ್ರು. ಅವ್ರಿಗೆ ನೊಬೆಲ್ ಪ್ರೈಸ್ ಕೊಡಬೇಕು. ನೀಡಲ್ ಮನ್ನೇ ಅವ್ರದ್ದು ಪುಸ್ತಕ ಇದೆ, ನಾನು ತೋರಿಸ್ತೀನಿ. ಬಂದಿದ್ರು ನಮ್ಮ ಕಾನ್ಫರೆನ್ಸ್ಗೂ ಬಂದಿದ್ರು. ಅವ್ರು ಹೇಳಿದ್ರು ರಕ್ತದಲ್ಲಿ ಸೀಸದ ಅಂಶ ಹೆಚ್ಚಾಗ್ತಾ ಅಲ್ಲಿನ ಬುದ್ಧಿಶಕ್ತಿ ಕುಂಠಿತವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಎಷ್ಟು ರಕ್ತದ ಸೀಸ ಹಿಂಗೆ ಹೋದ್ರೆ ಬುದ್ಧಿಶಕ್ತಿ ಹಿಂಗೆ ಇಳಿಯುತ್ತೆ ಕೆಳಗಡೆ, ಅದು ಪರ್ಮನೆಂಟ್ ಡ್ಯಾಮೇಜ್ ಆಗತ್ತೆ. ಓಕೆ, ಅಂದ್ರೆ ಗರ್ಭಿಣಿ ಹೆಂಗಸ್ರಂತೂ ಬಹಳ ಜಾಗೃತಿಯಾಗಿರ್ಬೇಕು. ಅವರು ತಗೊಳ್ತಾಗಿರ್ತಂತ ಲೇಹ್ಯ ಏನಿದೆ ಮನೆಯಲ್ಲೇ ಮಾಡಿದ್ರೆ ಒಳ್ಳೇದು. ಕೆಲವು ಅಂಗಡಿಯಲ್ಲಿ ತಗೊಂಡ್ಬಿಡ್ತಾರೆ ಅವರು. ಇವರು ಒಳ್ಳೇದಾಗ್ಲಿ ಅಂತ ಮಾಡೋ ಲೇಹ್ಯ, ವ್ಯಾಪಾರ ಆಗ್ಲಿ ಅಂತ ಮಾಡ್ತಾರೆ. ಹೋಟೆಲ್ ನೀವು ಹೋದಾಗ ಅವನಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇದೆಯಾ? ಅವನಿಗೆ ಎಷ್ಟು ಗಲ್ಲಾಪಟ್ಟಿಗೆ ತುಂಬು ಅಂತ ಅವನಿಗೆ ಎಲ್ಲಾ ಹೋಟೆಲ್ನವ್ರದ್ದು ಅಷ್ಟೇ ಅಲ್ವಾ? ಆದರೆ ನೀವು ಅದನ್ನೇ ಮನೆಯಲ್ಲಿ ಮಾಡಿಕೊಂಡು ತಿಂದಾಗ ಎಷ್ಟು ನಿಮಗೆ ಗ್ಯಾರಂಟಿ ಇರುತ್ತಲ್ವಾ? ಅದೇ ಹೋಟೆಲ್ಗೆ ಹೋದಾಗ ಗ್ಯಾರಂಟಿ. ಹಾಗೆ ಈ ಲೇಹ್ಯ, ಬಾಣಂತಿ ಲೇಹ್ಯವನ್ನು ಮನೆಯಲ್ಲೇ ಮಾಡ್ತಾ ಇದ್ರು. ಈಗೇನಾಗಿದೆ, ಟೈಮೇ ಇಲ್ಲ, ಅಂಗಡಿ ಹೋಗಿ ತಂದು ಬಿಡ್ತಾರೆ. ಅವನು ಮಾಡಿ ಯಾವ ಡಬ್ಬದಲ್ಲಿ ಹಾಕಿರ್ತಾನೋ, ಯಾವ ಮುಚ್ಚಳ ಮುಚ್ಚಿರ್ತಾನೋ, ಎಲ್ಲಿಂದ ಸೀಸ ಬರುತ್ತೆ ಗೊತ್ತಿಲ್ಲ.